ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮನುಷ್ಯ ಅಂದ್ಮೇಲೆ ಏಳು ಬೀಳು ಕೆಟ್ಟದು ಒಳ್ಳೇದು ಎಲ್ಲ ಆಗುತ್ತೆ ಗುರು. ದರ್ಶನ್ ರವರು ಸಂಕ್ರಾಂತಿ ಹಬ್ಬನ ಯಾವ ತರ ಆಚರಿಸ್ಕೊಂಡ್ರು ಈ ಒಂದು ಫೋಟೋ ನೋಡಿದ್ರೆ ಗೊತ್ತಾಗ್ತಿದೆ. ಫ್ಯಾಮಿಲಿ ಜೊತೆ ಸಂತೋಷದಿಂದ ಈ ಒಂದು ಹಬ್ಬನ ಆಚರಿಸಿದ್ದಾರೆ. ಮತ್ತೆ ಇನ್ನೊಂದೇನಪ್ಪ ವಿಶೇಷ ಅಂದ್ರೆ, ಇವತ್ತು ಮೈಸೂರಿನ ಅಪೋಲೋ ಹಾಸ್ಪಿಟ್ಲಿಗೆ ಭೇಟಿ ನೀಡಿದ್ದಾರೆ, ಆರೋಗ್ಯ ವಿಚಾರಿಸಿದ್ದಾರೆ. ಏನಪ್ಪಾ ಅಂದ್ರೆ, ಇವಾಗ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ಶೂಟಿಂಗಿಗೆ ಪ್ರಿಪ್ರೇಷನ್ ನಡೀತಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಡಾಕ್ಟರ್ ಸಲಹೆ ಮೇರೆಗೆ ಖುಷಿಯಿಂದ ಹೊರಗಡೆ ಬಂದಿದ್ದಾರೆ. ಅದಾದ ನಂತರ ಮಾರಮ್ಮ ಟೆಂಪಲ್, ಮಂಡ್ಯದಲ್ಲಿರುವ ಮಾರಮ್ಮ ಟೆಂಪಲ್ಗೆ ಒಂದು ಹರಕೆ ಇತ್ತೇನೋ, ಹರಕೆ ತೀರ್ಸೋದಕ್ಕೆ ಬಂದಿದ್ರು. ಆ ಒಂದು ವಿಡಿಯೋ ಕೂಡ ಹಾಕಿದೆ, ನೋಡಿರ್ತೀರಾ. ಅಭಿಮಾನಿಗಳಿಗೆ ಇನ್ನೇನಿದೆ ಗುರು, ಇದೇ ಖುಷಿ. ಇಷ್ಟು ಚೆನ್ನಾಗಿದ್ಬಿಟ್ರೆ ಸಾಕು ಲೈಫಲ್ಲಿ, ಯಾವ್ದೇ ತಂಟೆ ತಕರಾರು ಹೋಗ್ತೀರಾ, ಆರಾಮಾಗಿ ಇದ್ಬಿಟ್ರೆ ಸಾಕು ಅಂತ ಮೈಂಡ್ ಸೆಟ್ ಅಲ್ಲಿ ಓಡಾಡ್ತಾ ಇರುತ್ತೆ. ಎಲ್ಲರೂ ಅದನ್ನೇ ಇಷ್ಟಪಡ್ತಾರೆ. ಸಾಕು ಗುರು, ಇಷ್ಟೆಲ್ಲ ಆಗೋಗ್ಬಿಟ್ಟಿದ್ರೆ ಇನ್ಮೇಲಾದ್ರೂ ಆರಾಮಾಗಿರ್ಲಿ ದರ್ಶನ್ ಅವರು ಅಂತ ಒಂದು ಮೈಂಡ್ ಸೆಟ್ಗೆ ಅಭಿಮಾನಿಗಳು ಬಂದ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಗುರು. ಪ್ರಿಪ್ರೇಷನ್ ಬೇಕಲ್ವಾ? ಆದ್ರಿಂದ ಎಲ್ಲ ಟೆಂಪಲ್ ರನ್ ಆಗಿರ್ಬೋದು, ಆರೋಗ್ಯ ವಿಚಾರ ಆಗಿರ್ಬೋದು, ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಶೂಟಿಂಗಿಗೆ ಮರಳುವ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಭಿಮಾನಿಗಳಿಗೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ತೆರೆಗೆ ಅಪ್ಪಳಿಸಲಿದೆ. ಇದೇ ಅಭಿಮಾನಿಗಳಿಗೆ ಬೇಕಾಗಿರೋ ಒಂದು ಖುಷಿ ಸುದ್ದಿ. ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹಿತರೆ, ದರ್ಶನ್ ಅಭಿಮಾನಿಗಳೇ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.